ಬಂಧುಗಳೇ, ಯಾರು ಗಾಬರಿ ಆಗಬೇಡಿ. ಏಕೆಂದರೆ ಹೆಚ್ಚು ಮಾತನಾಡೋದಲ್ಲ. ಏಕೆಂದರೆ ಇದು ಕಿವಿಗಳ ಸಮಯವಲ್ಲ, ಬಾಯಿಯ ಸಮಯ. ಹಾಗಾಗಿ ಆ ಪ್ರಜ್ಞೆ ಇಟ್ಕೊಂಡೇ ಇದನ್ನು ಮಾಡ್ತೀನಿ. ವೇದಿಕೆಯ ಮೇಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಅತಿ ಗಣ್ಯರೇ, ನನ್ನ ದೃಷ್ಟಿಯಲ್ಲಿ ನೀವೇ ಅತಿ ಗಣ್ಯರು. ಯಾಕಂದರೆ ಇಷ್ಟು ಜನ ಇದೀರಲ್ಲ. ಬಂಧುಗಳೇ, ನಾನು ಈ ಈ ಪರಿಸ್ಥಿತಿಯಲ್ಲಿ ಈ ಸಮಾರಂಭವನ್ನು ಎರಡೂ ಭಾಗ ಮಾಡ್ಕೊಳ್ತೀನಿ. ಒಂದು, ನಮ್ಮ ಈ ಸಂವಾದ ಅಂತ ಏನಿದೆಯೋ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆಯಲ್ಲ, ಈ ಇಡನ್ ಅಲ್ಲ ಈ ಇಡನ್ ನ್ಯೂಸಿನ ಒಂದು ಮನಸ್ಸು. ಹಾಗೆಯೇ ಈ ಸಂದರ್ಭಕ್ಕೆ ಅವರು ಆಯ್ಕೆ ಮಾಡಿರುವಂತಹ ಈ ನೆಲದ ಒಂದು ಅಪರೂಪದ ಚೇತನವಾದ ಸಿದ್ದರಾಮಯ್ಯನವರ ಒಂದು ಕನಸು. ಯಾಕೆ ಇದು ಮುಖ್ಯವಾಗುತ್ತೆ ಅಂದರೆ, ಯಾವ ಭೂಮಿಯಲ್ಲಿ ಯಾವ ಗಿಡವನ್ನು ನಾವು ನೆಡುವಾಗ ಆ ನೆಡುವ ಮನಸ್ಸು ಹೇಗಿತ್ತು, ಆ ಮನಸ್ಥಿತಿ ಹೇಗಿತ್ತು ಅನ್ನುವುದರ ಮೇಲೆ ಆ ಗಿಡದ ಆಯಸ್ಸು, ಆರೋಗ್ಯ ಬೆಳೀತದಂತೆ. ಯಾಕೆಂದರೆ ಇದು ನಮಗೆ ಗೊತ್ತಾಗಲ್ಲ. ನಾವು ನೀರು ಹಾಕ್ತೀವಿ, ಗೊಬ್ಬರ ಹಾಕ್ತೀವಿ, ಅಷ್ಟೇ ಅಲ್ಲ, ಆ ಮನಸ್ಥಿತಿಗೆ ಆಧಾರದ ಮೇಲೆ ಆ ಗಿಡದ ಬೇರುಗಳು ಭೂಮಿಯ ತಾಯಿಯನ್ನು ಅಪ್ಕೊಳ್ತಾ ಇರ್ತವಂತೆ. ಯಾಕೆಂದರೆ ಅಲ್ಲಿ ಒಂದು ಪ್ರೀತಿ ಇರುತ್ತೆ, ಆ ನೆಡುವ ಮನಸ್ಸಿನಲ್ಲಿ ಒಂದು ಕಳಕಳಿ ಇರುತ್ತೆ, ಒಂದು ಕಾಳಜಿ ಇರುತ್ತೆ. ಒಂದು ಗಿಡವನ್ನು ನೆಡುವ ಮೂಲಕ ಈ ಪ್ರಕೃತಿಗೆ ನಾನೇನನ್ನು ಕೊಡಬಲ್ಲೆ, ನನ್ನ ಕರ್ತವ್ಯವೇನು ಅನ್ನೋದು ಅಲ್ಲಿ ಅಡಗಿರುತ್ತೆ. ಅದಕ್ಕೆ ಆ ಸಂಬಂಧ. ಯಾಕೆ ಈ ಸಂಬಂಧವನ್ನು ನಾನು ಇವತ್ತು ಕಲ್ಪಿಸ್ತಾ ಇದ್ದೀನಿ ಅಂದರೆ, ಇವತ್ತು ಆಯ್ಕೆ ಮಾಡ್ಕೊಂಡಿರೋದು ಯಾವುದು ಅಲ್ವಾ? ಸಾಮಾನ್ಯವಾಗಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನಾದರೂ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ರೆ ಅದಕ್ಕೊಂದು ಅರ್ಥ ಇತ್ತು, ಏನೋ ಯಾವುದೋ ರೀತಿಯಲ್ಲಿ ಏನೋ ಆಗ್ಬೋದು ಅಂತ. ಅವರೀಗ ಮುಖ್ಯಮಂತ್ರಿ ಅಲ್ಲ, ಮಂತ್ರಿನೂ ಅಲ್ಲ, ಮತ್ತು ಯಾರನ್ನು ಕೂಡ ಅವರು ಓಲೈಸುವಂತಹ ಅಥವಾ ತಮ್ಮ ಬಗ್ಗೆ ಏನಾದರೂ ಹೊಗಳಿದ್ರೆ ಹಿಗ್ಗುವಂಥ ಮನಸ್ಥಿತಿಯೂ ಅಲ್ಲ, ತೆಗಳಿದ್ರೆ ಕುಗ್ಗುವಂಥ ಮನಸ್ಥಿತಿ ಅಲ್ಲ. ಇಂಥ ಒಂದು ಗಟ್ಟಿ ಮನಸ್ಸಿನ ಕಲ್ಲು ವ್ಯಕ್ತಿತ್ವದ ಅಮೋಘ ವಜ್ರದಂತಹ ಒಂದು ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಾವು ಸಂವಾದ ಮಾಡ್ತಾ ಇದ್ದೀವಿ ಅಂತಾರಲ್ಲ, ಅದಕ್ಕೆ ನಾನು ಹೇಳೋದು, ಇವರ ಈ ಮನಸ್ಸಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಬಂಧುಗಳೇ, ಯಾಕೆ ನಮಗಿವತ್ತು ಸಿದ್ದರಾಮಯ್ಯನವರು ಮುಖ್ಯ ಆಗ್ತಾರೆ ಅನ್ನೋದನ್ನು ಹೇಳಿ ನಾನು ಅನ್ನೋದು ಯಾಕೆ ಮುಖ್ಯವಾಗ್ತಾರೆ ಅಂದರೆ, ನೋಡಿ, ನಮ್ಮ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇಡೀ ವಿಶ್ವಕಂಡ ವಿಜ್ಞಾನಿ ಐನ್ಸ್ಟೀನ್ ಒಂದು ಮಾತನ್ನು ಹೇಳ್ತಾರೆ, ಒಂದು ಬರೆದಿಡ್ತಾರೆ. ಏನು ಹೇಳ್ತಾರೆ ಅವರು ಅಂದರೆ, ಈ ಭೂಮಿಯ ಮೇಲೆ, ಈ ಪರಿಸರದಲ್ಲಿ ಈ ಗಾಳಿ ಬೆಳಕನ್ನು ಕುಡಿದು ಇಲ್ಲಿ ಬಂದಂಥ ಅನ್ನ ಆಹಾರವನ್ನು ತಿಂದು ಯಾವರಾರು ಒಬ್ಬ ಗಾಂಧೀಜಿ ಅಂತ ಒಬ್ಬ ವ್ಯಕ್ತಿ ಇದ್ದ, ಅವನು ಇದೇ ಭೂಮಿಯಲ್ಲೇ ಬದುಕಿದ್ದ, ನಮ್ಮ ಜೊತೆಯಲ್ಲೇ ಜೀವಿಸಿ ವಾಸನೆ ಮಾಡ್ತಿದ್ದ ಅಂತ ಯಾರಾದರೂ ಹೇಳಿದ್ರೆ, ಗಾಂಧೀಜಿ ಇದ್ದರು ಅಂತ ಹೇಳಿದ್ರೆ, ಮುಂದೊಂದು ದಿನ ಸಮಾಜ ನಂಬದೇ ಹೋಗ್ಬೋದು. ಹೌದಾ, ನಿಜವಾ ಅಂತ ಅನ್ನಬಹುದು. ಅಂಥ ಒಂದು ವ್ಯಕ್ತಿತ್ವ ಗಾಂಧೀಜಿದು ಅಂತ ಯಾರು ಹೇಳಿದ್ದು? ನಮ್ಮ ಭಾರತೀಯಲ್ಲ, ಐನ್ಸ್ಟೀನು. ಆದರೆ ನಾನು ಯಾಕೆ ಇದನ್ನು ಕನೆಕ್ಟ್ ಮಾಡ್ತಾ ಇದ್ದೆ ಅಂದರೆ, ಇಂಥ ಪ್ರಕ್ಷುಬ್ಧಮಯ ವಿಕ್ಷಿಪ್ತಮಯ ರಾಜಕೀಯದಲ್ಲೂ ಕೂಡ ಒಬ್ಬ ಸಕಾರಾತ್ಮಕವಾದ ನೇರ ನುಡಿಯ, ಕಂಡದ್ದನ್ನು ಕಂಡಂತೆಯೇ, ಅನಿಸಿದ್ದನ್ನು ಅನಿಸಿದಂತೆಯೇ, ಕೊಟ್ಟದ್ದನ್ನು ಕೊಟ್ಟಂತೆಯೇ, ಕೊಟ್ಟ ಮಾತನ್ನು ಕೊಟ್ಟಂತೆಯೇ ನೆರವೇರಿಸುವಂಥ ಒಬ್ಬ ಜೀವ ಇದೆ, ಒಬ್ಬ ಚೇತನ ಇದೆ ಅಂದರೆ ಐನ್ಸ್ಟೀನ್, ಮಹಾತ್ಮ ಗಾಂಧಿ ಬಗ್ಗೆ ಐನ್ಸ್ಟೀನ್ ಅಷ್ಟೇ ಹೇಳಿದ್ರು. ಮುಂದೊಂದು ದಿನ ಇಡೀ ಸಮಾಜ ಹೇಳುತ್ತೆ, ಅಂಥ ವ್ಯಕ್ತಿ, ಅಂಥ ಚೇತನ ಇದ್ದರೆ ಅದು ಸಿದ್ದರಾಮಯ್ಯ ಮಾತ್ರ ಅನ್ನೋದನ್ನು ಯಾರು ಇದರಲ್ಲಿ ಅನುಮಾನವೇ ಇಲ್ಲ. ಯಾಕೆ ಈಗ ನಾವು ಒಂದು ವಸ್ತು, ಇದು ಒಂದು ಸಾಮಾಜಿಕ ಸಿದ್ಧ ಸೂತ್ರ, ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ನೀತಿ. ಇದು ಸಿದ್ದರಾಮಯ್ಯನವರ, ಈಗ ನಮ್ಮಲ್ಲಿ ನಾನು ಮತ್ತೊಂದು ಹೇಳ್ತೀನಿ ನಿಮಗೆ, ಬಹಳಷ್ಟು ಜನ ನೋಡಿದ್ದೀವಿ, ಸಾಹಿತಿಗಳಿರ್ತಾರೆ, ಅವರ ಬದುಕಿಗೂ ಅವರ ಬರಹಕ್ಕೂ ಏನೇನು ಸಂಬಂಧ ಇಲ್ಲ. ಒಬ್ಬ ರಾಜಕಾರಣಿಗಳಿರ್ತಾರೆ, ಅವರ ವೇದಿಕೆ ಮೇಲೆ ಮಾಡುವ ಮಾತಿಗೂ ಅವರು ಇಳಿದ ನಂತರ ಅವರು ವರ್ತಿಸುವ ರೀತಿಗೂ ಏನೇನೂ ಸಂಬಂಧವಿಲ್ಲ. ಆದರೆ ಕೆಲವರೆಲ್ಲಾದರೂ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಲ್ಲ, ಅದಕ್ಕೆ ಈ ಸಮಾಜ ಇರೋದು. ಅದಕ್ಕೆ ಏನನ್ನ ಅಂದರೆ, ಈ ಸಾಮಾಜಿಕ ನೀತಿ, ಸಾಮಾಜಿಕ ನ್ಯಾಯ ಇದೆಯಲ್ಲ, ಸಿದ್ದರಾಮಯ್ಯನವರ ಬದುಕಿನಲ್ಲಿ ಇದು ಕೇವಲ ಮಾತಾಗಿ ಉಳಿತಾ, ಇಲ್ಲ ಅನುಷ್ಠಾನಕ್ಕೆ ಬಂತ. ಮಾತಾಗಿ ಉಳಿದಿದ್ರೆ ನಾವು ಇಲ್ಲಿ ಸೇರ್ತಿದ್ವಾ, ನಮ್ಮ ಇಡನ್ ಟಿ ವಿ ಕಾರ್ಯಕ್ರಮ ಮಾಡ್ತಾ ಇತ್ತ. ಅದು ಎಷ್ಟು ಪ್ರಮಾಣದಲ್ಲಿ ಅನುಷ್ಠಾನಕ್ಕೆ ಬಂದಿದೆ, ಯಾವ್ಯಾವ ರೀತಿಯಲ್ಲಿ ಅನುಷ್ಠಾನ
ಅರ್ಥಪೂರ್ಣವಾಗಿ ಬಂದಿದೆ ಅನ್ನುವುದನ್ನು ನೋಡುವ ಮೂಲಕ ನನ್ನ ಮಾತನ್ನು ಮುಗಿಸ್ತೀನಿ. ನೋಡಿ, ಅವರು 1994ರಲ್ಲಿ ಹಿಂದುಳಿದ ಹಾಗೂ ಮಹಿಳಾ ಮೀಸಲಾತಿಯ ಒಂದು ಸಮಿತಿ ಅಧ್ಯಕ್ಷರಾಗ್ತಾರೆ. ಆ ಸಮಿತಿಯ ಜವಾಬ್ದಾರಿ ಏನಂದರೆ, ಇಡೀ ವ್ಯವಸ್ಥೆಯನ್ನು ಪರಿಗಣಿಸಿ ಶುದ್ಧೀಕರಿಸಿ ಯಾವ ವರ್ಗಕ್ಕೆ ಎಷ್ಟು ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ, ಯಾವ ಮಹಿಳೆಗೆ ಇನ್ನೂ ಬಾಯಿ ಕೊಟ್ಟಿಲ್ಲ, ಧ್ವನಿ ಕೊಟ್ಟಿಲ್ಲ, ಇದನ್ನು ಸರಿಪಡಿಸುವುದು, ಈ ಅಸಮಾನತೆಯನ್ನು ಸಮತಟ್ಟಾಗಿ ತೂಗುವುದು ಆ ನ್ಯಾಯ ಸಮಿತಿಯ ಅಧ್ಯಕ್ಷ. ಅದು ಎಷ್ಟು ಪ್ರಮಾಣದಲ್ಲಿ ಅನುಷ್ಠಾನಕ್ಕೆ ಬಂತು, ಆ ಸಮಿತಿಯ ಅಧ್ಯಕ್ಷರಾಗಿ ಅವ್ರು ಎಷ್ಟು ಕಳಕಳಿಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರು, ಕಾಳಜಿಯಿಂದ ತಮ್ಮ ಕೊಡುಗೆಯನ್ನು ಕೊಟ್ಟರು ಅನ್ನೋದನ್ನು ಬರೀ ಮಾತಿನಿಂದಲ್ಲ, ಇವತ್ತು ಯಾವುದೇ ಕರ್ನಾಟಕದ ಮೈಸೂರು ಕಾರ್ಪೊರೇಷನ್ಗೆ ಹೋಗಿ 1994 ಇಸ್ವಿ ಹಿಂದೆ ಇದ್ದರಲ್ಲ ಮೇಯರ್ ಆಗಿ ಉಪಮೇಯರ್ ಆಗಿ ಆ ವರ್ಗದ ಫೋಟೋಗಳನ್ನು ನೋಡಿ, ಆನಂತರ ಬಂದ್ರಲ್ಲ ಅಲ್ಲಿ ನೇತಾಡ್ತಿರ್ತವಲ್ಲ ಗೋಡೆಯಲ್ಲಿ ಆ ವರ್ಗದ ಯಾವ್ಯಾವ ವರ್ಗದ ಫೋಟೋಗಳಲ್ಲಿ ಹಾಕಿದ್ದಾರೆ ಮೇಯರ್ ಆಗಿ ಉಪಮೇಯರ್ ಆಗಿ, ಅದನ್ನು ನೋಡಿ. ಆನಂತರ ಜಿಲ್ಲಾ ಪಂಚಾಯತಿಗೆ ಬನ್ನಿ, ಕಚೇರಿಗೆ ಆ ಇಸುವಿ ಇವರು ಅಧ್ಯಕ್ಷರಾಗಿ ಕೊಡುವ ಮುನ್ನ ಯಾರ್ಯಾರು ಅಧ್ಯಕ್ಷರುಗಳಾಗಿದ್ದರು, ಯಾವ್ಯಾವ ವರ್ಗ ಅಲ್ಲಿ ನೋಡಿ. ಆನಂತರ ಯಾರ್ಯಾರು ಬಂದ್ರಲ್ಲ ಆ ಫೋಟೋಗಳು ನೋಡಿ, ಅವು ಹೇಳ್ತವೆ ಇವರು ಎಷ್ಟು ಪ್ರಮಾಣದಲ್ಲಿ ಸಿದ್ಧ ಸೂತ್ರವನ್ನು ಬದ್ಧತೆಯಿಂದ ನಿರ್ವಹಿಸಿದ್ರು. ಯಾರು ಇವ್ರಿಗೆ ಅರ್ಜಿ ಹಾಕ್ಕೊಂಡಿದ್ರಾ ವರ್ಗ, ನನಗೆ ಕೊಡಿ ಯಾಕೆ ಕೊಟ್ಟರು ನೋಡಿ. ನಾನು ಒಂದು ಕಾರ್ಪೊರೇಷನ್ ಜಿಲ್ಲಾ ಪಂಚಾಯತಿಗೆ ಹೋಗಿದ್ದೆ, ಅವರು ಮಾಜಿ ಅಧ್ಯಕ್ಷರು, ಅವರು ಹೀಗೆ ನೋಡ್ತಾನೆ ಇದ್ದರು ತಮ್ಮ ಫೋಟೋವನ್ನು. ಮಾಜಿ ಅಧ್ಯಕ್ಷರಾದಕ್ಕೆ ಆ ಫೋಟೋ ಹಾಕಿದ್ರು, ಹೀಗೆ ನೋಡ್ತಾನೆ ಇದ್ದರು. ನಾನು ಗಮನಿಸಿದೆ, ಏನ್ರಿ ನಿಮ್ಮ ಫೋಟೋನೇ ನೀವು ಇಷ್ಟೊಂದು ನೋಡ್ತೀರಲ್ಲ, ನಿಮ್ಮ ಮನೆಯಲ್ಲಿ ಫೋಟೋ ಇಲ್ವಾ ಅಂತ ಕೇಳಿದೆ. ಅದಕ್ಕೆ ಆ ವ್ಯಕ್ತಿ ಹೇಳಿದ್ದು ಎಷ್ಟು ಪ್ರಾಮಾಣಿಕವಾಗಿ ಉತ್ತರ ಅಂದರೆ, ನನ್ನ ಫೋಟೋ ನೋಡ್ತಾ ಇರಲ್ಲ ಸ್ವಾಮಿ, ಅದು ನಮ್ಮ ಸಿದ್ದರಾಮಯ್ಯನವ್ರು ಕಾಣ್ತಾ ಇದ್ದೀನಿ ಅಂದರು. ಅವರ ಫೋಟೋದಲ್ಲಿ ಅವ್ರು ಕಾಣ್ತಿದ್ದು ಸಿದ್ದರಾಮಯ್ಯನವರ ಕಣ್ಣುಗಳನ್ನು, ಸಿದ್ದರಾಮಯ್ಯನವರ ಮುಖವನ್ನು, ಸಿದ್ದರಾಮಯ್ಯನವರ ಮನಸ್ಥಿತಿಯನ್ನು. ಏಕೆಂದರೆ ಅವ್ರಿಗೆ ಅನಿಸ್ತಂತೆ, ಅವ್ರಿಗೆ ಆ ಅಧಿಕಾರ ಬಂದಾಗ ಅನ್ನಿಸ್ಲಿಲ್ವಂತೆ ಇದು ಮಹತ್ವ ಎನ್ನುವಂಥ. ಅಧಿಕಾರ ಅನುಭವಿಸ್ತಾ ಗೊತ್ತಾಗುತ್ತೆ, ಯಾರೂ ಅವರನ್ನು ಕನಿಷ್ಠ ಸೌಜನ್ಯವೂ ಕೊಡುವಂಥ ವ್ಯಕ್ತಿ ಅವ್ರ ಮನೆಗೆ ಬಂದು ಕುಂತ್ಕೊಂಡಲ್ಲ, ಆಗ ಗೊತ್ತಾಯ್ತಂತ ಆ ಅಧಿಕಾರದ ಬೆಲೆ. ಅವು ಅನಿಸ್ತಂತ, ಹೌದಲ್ವ, ಇಂಥ ಒಂದು ಅಧಿಕಾರದ ಕೊಟ್ಟವ ನನ್ನ ಸಿದ್ದರಾಮಯ್ಯನಿಗೆ ನಾನು ಹೇಗೆ ನೆನೆಸಲಿ, ಅದಕ್ಕೆ ನಾನು ಮತ್ತೊಂದು ನನ್ನ ಫೋಟೋದಲ್ಲಿ ಅವ್ರ ಫೋಟೋವನ್ನು ಕಾಣೋಕೆ ಬಂದಿದ್ದೀನಿ ಅಂತ ಹೇಳಿದ್ರು. ಇದು ಸಿದ್ದರಾಮಯ್ಯನವರ ಸಿದ್ಧ ಸೂತ್ರ ಅನುಷ್ಠಾನಕ್ಕೆ ಬಂದ ರೀತಿ. ಅದೇ ರೀತಿ ಮತ್ತೊಂದು ವರ್ಣನಾಲೆ, ನಾನು ಕೂಡ ಈ ವರ್ಕೂಡ್ನವನು, ಅಲ್ಲಿ ವರ್ಣನಾಲೆ. ಒಮ್ಮೆ ನಾನು ಹೋಗ್ತಾ ಇದ್ದೆ, ಒಬ್ಬ ರೈತ ಹಿಂಗೆ ಇಟ್ಕೊಂಡು ನೀರು ಹಿಂಗೆ ನೋಡ್ತಾ ಇದ್ದ. ನನಗೆ ಅವಾಗ ತಕ್ಷಣ, ಏನ್ರಿ ಗೌಡ್ರೆ ಅರ್ಘ್ಯ ಬಿಡ್ತಾ ಇದ್ದೀರಾ ಸೂರ್ಯನಿಗೆ ಅಂದರೆ ಹೇಳಿದೆ. ಅವನು ಇಷ್ಟೇ ಹೇಳಿದ್ದು, ಅರ್ಘ್ಯ ಬಿಡ್ತೇ ಇಲ್ಲ, ನಾನು ಈ ನೀರಿನಲ್ಲಿ ಸಿದ್ದರಾಮಯ್ಯನವರು ಕಾಣ್ತಾ ಇದ್ದೀನಿ. ಯಾಕೆಂದ್ರೆ ವರ್ಣನಾಲೆ ನನ್ನ ಭೂಮಿಯಲ್ಲಿ ಒಂದು ಇದಕ್ಕೂ ಕೂಡ ಬೆಳೀತಾ ಇರಲಿಲ್ಲ, ಉರುಳಿ ಕೂಡ ಬೆಳೀತಾ ಇರಲಿಲ್ಲ, ಅಷ್ಟು ಆದರೆ ಇವತ್ತು ಭತ್ತ ಬೆಳೀತಾ ಇದ್ದೀನಿ. ಇದು ಸಿದ್ದರಾಮಯ್ಯನವರ ಬದ್ಧತೆಯ ನೀತಿ. ಮಾತಿನ ಸಿದ್ದರಾಮಯ್ಯ ಅಲ್ಲ, ನೀತಿಯ ಸಿದ್ದರಾಮಯ್ಯ. ಅದು ಬದನೆಕಾಯಿ ನೀತಿ ಅಂದರೆ ಇದಲ್ಲ, ಅದು ಒಂದು ಕಳಕಳಿ. ಯಾಕೆ ಬಂತು ಅಂದರೆ ಸುಮ್ಮನೆ ಬರಲಿಲ್ಲ, ಸುಮ್ಮನೆ ಯಾರಿಗೂ ಬರಲಿಲ್ಲ. ಅವ್ರಿಗೆ ನೋಡಿ, ನಾನು ಅವರ 40 ವರ್ಷದ ಒಡನಾಟದಲ್ಲಿ ನಾನು ಕಂಡುಕೊಂಡ ಒಂದು ಶಕ್ತಿ ಅಂದರೆ, 83ರಲ್ಲಿ ಅವರು ಮೊಟ್ಟ ಮೊದಲು ಇಲ್ಲಿ ಗೆಲ್ತಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಅದೇ ವ್ಯಕ್ತಿ ಅಲ್ಲಿ ನಗ್ತಾ ಕುಂತಿರ್ತಾರೆ. ಯಾಕೆಂದರೆ ಅದು ಹಿಂದೆ ಇದು, ಈ ಸಿದ್ದರಾಮಯ್ಯ ಗೆಲ್ಲೋಕ್ಕೆ ಸಾಧ್ಯವಾ, ನಾನು ಯಾವತ್ತೂ ಗೆದ್ದಾಯಿತು. ಯಾಕೆಂದರೆ ಇವರು ಎಲ್ಲರ ಹತ್ರನೂ, ನಾನು ಕೂಡ, ನಿಮ್ಮ ಮನೆಯಲ್ಲಿ 3 ಓಟ್ ಇದೆಯಾ, ನೀವು 3 ರೂಪಾಯಿ ಕೊಡಬೇಕು, ನಿಮ್ಮ ಮನೇಲಿ 5 ಓಟ್ ಇದೆಯಾ, 5 ರೂಪಾಯಿ ಕೊಡಬೇಕು, ಆ ಥರ ಕಲೆಕ್ಟ್ ಮಾಡಿದವ್ರು ನಾವು. ಅದು ಅವ್ರ ಮೆಸೇಜ್ ಹೋಗಿರುತ್ತೆ, ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ ಇಷ್ಟೊಂದು ಖರ್ಚು ಮಾಡಿ, ಈ ವ್ಯಕ್ತಿಗೆ ಒಂದು ದುಡ್ಡು ಕೊಡೋದಿರಲಿ, ಅವ್ರ ಹತ್ರನೇ ಭಿಕ್ಷೆ ಬೇಡಿದ್ದಾನೆ, ಜನ ಭಿಕ್ಷೆ ಬೇಡ್ದನ್ನು ಗೊತ್ತಾಗ್ತಾರ, ಈ ಮನಸ್ಥಿತಿ ಇತ್ತು. ಆದರೆ ಅವತ್ತಿನ ದಿವಸ ಅವರಿದ್ದಿದ್ದು ಈ ಮರಿಮಲ್ಲಪ್ಪ ಶಾಲೆಯ ಪಕ್ಕದಲ್ಲಿ ಸಿದ್ದಪ್ಪ ಕುಳ್ಳಪ್ಪ ಅನ್ನೋ ಒಂದು ರೂಮ್ನಲ್ಲಿದ್ದರು. ಅಲ್ಲಿ ತಕ್ಕಡಿ ಗುರುತಾಗಿತ್ತು, ಅಲ್ಲಿ ಕುಳಿತಿರ್ತಾರೆ. ಅವ್ರಿಗೂ ನಂಬಿಕೆ ಇರಲ್ಲ ನಾನು ಗೆಲ್ತೀನಿ ಅಂತ, ಆದರೆ ಗೆದ್ದಿದ್ದವ್ರೆ. ಅವತ್ತು ಯಾಕೆ ಗೆಲ್ಲಿಸಿದ್ರು ಅಂದರೆ, ಅವತ್ತೇ ಕಂಡುಕೊಂಡಿದ್ರು ಇವರು ನಮ್ಮ ಸಿದ್ದರಾಮಯ್ಯ, ಇಂಥ ಒಂದು ಮನಸ್ಥಿತಿ ಬೇಕು ಅಂತ. ಹಾಗೆ ಅವತ್ತು ಅಲ್ಲಿಗೆ ಹೋದವರು ಮತ್ತೆ ತಿರುಗಿ ನೋಡಲಿಲ್ಲ. 2 ಸಾರಿ ಪಶುಸಂಗೋಪನಾ ಸಚಿವ ಆಯ್ತಾರೆ, ಸಾರಿಗೆ ಮಂತ್ರಿ ಆಯ್ತಾರೆ, ಮತ್ತೆ ಅಷ್ಟೊತ್ತಿಗೆ ಅಧಿಕಾರ ಒಟ್ಟೋಗುತ್ತೆ. ಆವಾಗ ಸುಮ್ಮನೆ ಇರ್ತಾರೆ. ಆವಾಗ ನಾನು ಒಂದು ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಮಾಡಿಕೊಂಡು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಲ್ಲಿ ಅವ್ರನ್ನ ಗೊತ್ತು ಮಾಡ್ತೀವಿ. ಬರ್ತಾರೆ, ಸಾರಿಗೆ ಸಚಿವರಾಗಿದ್ದುಕೊಂಡು, ಮಾಜಿ ಸಾರಿಗೆ ಸಚಿವರಾಗಿದ್ದು, ಮಾಜಿ
ಪಶುಸಂಗೋಪನಾ ಸಚಿವರಾಗಿ ಕಾರ್ಯನಿರ್ವಹಿಸಿದ ಸಿದ್ದರಾಮಯ್ಯನವರು ನಮ್ಮ ಕಾರ್ಯಕ್ರಮಕ್ಕೆ ಪುಸ್ತಕ ಬಿಡುಗಡೆ ಮಾಡಿ ಕಾರ್ಯಕ್ರಮಕ್ಕೆ ಒಂದು ಸಣ್ಣ ಒಂದು ಲಗೇಜನ್ನು ಇಟ್ಕೊಂಡು ಇಳಿದಿದ್ದು KSRTC ಬಸ್ಸು. ಅವತ್ತು ಕೂಡ ಒಂದು ಸಣ್ಣ ಹುದ್ದೆಯಲ್ಲಿದ್ದವನು ಕೂಡ ಒಂದು ಕಾರೋ ಏನೇನೋ ಮಾಡ್ತಿದ್ರು. ಅದು ಸಾರಿಗೆ ಮಂತ್ರಿ ಆಗಿದ್ದರು, ಅದೇ ಸಾರಿಗೆ ಬಸ್ಸಲ್ಲಿ ಬರ್ತಾರೆ ಅಂದರೆ ಇದು ಏನು ಅನ್ಬೇಕು ಇದಕ್ಕೆ ಅಲ್ವಾ? ಅವ್ರಿಗಿನ್ ಕೊಡೋರು ಇರಲಿಲ್ವಾ? ಅದು ಅವರ ಯಾಕೆ ಅವತ್ತು ಇರ್ತಾರೆ, ಯಾಕೆ ಅವರು ನೆನೆಸ್ಕೊಳ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಮತ್ತು ನಾವು ಒಂದು ಸರಿ ಬೆಂಗಳೂರಿನಲ್ಲಿ ಸದಾಶಿವ ನಗರಕ್ಕೆ ಹೋಗಿದ್ದೆ. ಆ ಸದಾಶಿವ ನಗರದಲ್ಲಿ ಎಲ್ಲ ಮನೆಗಳು ಹುಡುಕೊಂಬಂದು ಇಲ್ಲಿ ಯಾರು ಮನೆ ಇದೆ ಅನ್ನೋದಕ್ಕಿಂತ, ಯಾವ ರಾಜಕಾರಣಿಗಳ ಮನೆ ಇದೆ ಅನ್ನೋದಕ್ಕಿಂತ ಯಾರ ಮನೆ ಇಲ್ಲ ಅಂತ ಹುಡುಕಬೇಕು. ಎಲ್ಲೆಲ್ಲೋದ್ರೂ ಒಂದೊಂದು ಬಂಗ್ಲೆಗಳು, ಅದರಲ್ಲಿ ಒಬ್ಬ ರಾಜಕಾರಣಿ, ಎಲ್ಲೆಲ್ಲೋದ್ರೂ ಅದು ಹೋದ್ರು ಮಾಜಿ ಮಂತ್ರಿ ಮನೆ, ಹೀಗೆ. ಆದರೆ ಎಲ್ಲೂ ಇಲ್ಲವೇ ಇಲ್ಲ ಅನಿಸ್ಕೊಂಡದ್ದು ಮನೆ ಸಿದ್ದರಾಮಯ್ಯನವ್ರದ್ದು ಮಾತ್ರ, ಸದಾಶಿವ ನಗರದಲ್ಲಿ. ಅದು ಅವತ್ತಿನ ರಾಜಕಾರಣದಲ್ಲಿ ಅವರು ಮನಸ್ಸು ಮಾಡಿದರೆ ಅವ್ರ ಕಷ್ಟ ಏನಾಯ್ತಿರಲಿಲ್ಲ. ಆದರೆ ಅವರ ಮನಸ್ಥಿತಿ ಒಪ್ಪಲಿಲ್ಲ. ಅವರ ಮನಸ್ಥಿತಿ ಯಾಕೆ ಒಪ್ಪಲಿಲ್ಲ ಅಂದರೆ ಅವ್ರಿಗೆ ಗೊತ್ತಿತ್ತು ಇದೆಲ್ಲ ನನ್ನ ಬದುಕು, ನಾನು ಬಂದಿರೋದು ಇದಕ್ಕಲ್ಲ, ಇಲ್ಲಿ ಆಸ್ತಿ ಮಾಡೋದಕ್ಕಲ್ಲ, ಸದಾಶಿವ ನಗರದಲ್ಲಿ ಮನೆ ಮಾಡೋದಕ್ಕಲ್ಲ ಅಂತ ಬಂದಿದ್ದು. ಮತ್ತು ಅವ್ರಿಗೆ ಮೊಟ್ಟ ಮೊದಲು ಅವರು ಮುಖ್ಯಮಂತ್ರಿ ಆಯ್ತಾರಲ್ಲ, ಆವಾಗ ನೋಡಿ ಅವರ ಹಿಂದಿನ ಮುಖ್ಯಮಂತ್ರಿಗಳ ನೋಡಿ, ಅವರ ಜನಾಂಗದ ಎಷ್ಟು ಜನ ಮಂತ್ರಿಗಳಾಗಿದ್ದರು. ಇವರಾದ ಮೇಲೆ ಒಬ್ಬರೂ ಕೂಡ ಇರಲಿಲ್ಲ ಮಂತ್ರಿಮಂಡಲದಲ್ಲಿ. ಎಲ್ಲ ಟೀಕೆ ಮಾಡಿದ್ರು, ಬಾಯಿ ಬಂದಂಗೆ ಬೈದರು. ಅವ್ರ ಸ್ವಂತ ಜನಾಂಗದವರು, ಯಾಕೆ ನಾವೆಲ್ಲ ಗೆಲ್ಲಿಸಿದವರು, ಇವ್ರೇನು ಕೊಟ್ಟರು ಅಂತ. ಆಗ ಒಂದು ಹೊತ್ತಿನಲ್ಲಿ ನಾನು ಅವ್ರನ್ನ ಹೋಗಿ ಕೇಳಿದೆ, ಸರ್ ಇಂಥ ಕೆಲಸ ಮಾಡಿದ್ರಲ್ಲ ನೋಡಿ, ಎಲ್ಲರೂ ಬೈತಾ ಇದ್ದಾರಲ್ಲ, ಏನು ಮಾಡಲಿ, ಏನು ಮಾಡ್ತೀರಂತ. ಹೌದು ಬೈಕತ್ತಾರೆ ಅಂತ ಗೊತ್ತು, ಎಷ್ಟು ಬೈಕತ್ತಾರೆ ಬೈಕೊಳ್ಳಿ ಅಂದರು. ಯಾಕೆ ಅಂದರೆ, ಹೌದಪ್ಪ ನಾನೂ ಕೂಡ ಒಂದಷ್ಟು ಹೆಸರು ಇಟ್ಕೊಂಡಿದ್ದೆ, 3 ಹೆಸರು ಇಟ್ಕೊಂಡಿದ್ದೆ ನಮ್ಮವ್ರದ್ದು. ಅದೆಲ್ಲ ಮಂತ್ರಿಗಳನ್ನ ಮಂಡ ಆದಮೇಲೆ ನನಗೆ ನೆನಪಾಗಿದ್ದು ಒಂದು ಕಟ್ಟೆ ಕನೆಯ ಮನಸ್ಸು ನೆನಪಾಗ್ಬಿಟ್ಟ. ಅಯ್ಯಯ್ಯೋ, ಈ ಕಟ್ಟ ಕಡೆಯ ಮನಸ್ಸ ನನ್ನ ಮಂತ್ರಿಮಂಡಲ ನನ್ನ ಇದರಲ್ಲಿ ಗೆದ್ದಿದ್ದಾನೆ, ಇವನಿಗೆ ನಾನು ಕೊಡದೇ ಇದ್ದರೆ ಮಂತ್ರಿ ಸ್ಥಾನವನ್ನು ಈ ಜಗತ್ತಿನಲ್ಲಿ ಯಾರು ಕೊಡಲ್ಲ. ಯಾವ ಮುಖ್ಯಮಂತ್ರಿ ಇನ್ನು ಅವನ ಜೀವನದಲ್ಲಿ ಅವನು ಮಂತ್ರಿ ಆಗೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನನ್ನ ಮಂತ್ರಿ ನಾನು ಕೊಡಬೇಕು ಅಂತಿದ್ದೆ, ನನ್ನ ಜನಾಂಗದವನ ಹೆಸರನ್ನ ಹೊಡೆದಾಕದೆ ಅವನ ಹೆಸರನ್ನ ಸೇರಿಸ್ದೆ. ಆಗ ಓಕೆ ಮಾಡಬೇಕು ಅನ್ನಿಸ್ತು. ಮತ್ತೆ ಯಾರೋ ಬಂದರು, ಮತ್ತೆ ಯಾರೋ ಒಬ್ಬರು ಅಕ್ಕಿ ಪಿಕ್ಕಿಯವರು, ಯಾರೋ ಒಬ್ಬರು, ಹೌದಲ್ವಾ ಇವ್ರಿಗೆ ನಾನು ಕೊಡದೇ ಇದ್ದರೆ ಇನ್ಯಾರು ಕೊಡಲ್ಲ ಮತ್ತೆ ಅನ್ನಿಸ್ತು. ಮತ್ತೆ ಇನ್ನೊಬ್ಬರ ಹೆಸರನ್ನ ಹೊಡೆದಾಕ್ದೆ, ನಾನಿದ್ದೀನಲ್ಲ ಅವರು ಕೊಡೋಣ. ಹೀಗೆ ಹೊಡ್ಕೊಂಡು ಬರೋ ಅಷ್ಟೊತ್ತಿಗೆ ನನ್ನವ್ರು ಯಾರೂ ಉಳಿಲಿಲ್ಲ, ಅವರು ಅಷ್ಟು ಜನ ಬಂದರು. ಇದು ನನ್ನ ಬದ್ಧತೆ. ಯಾರಾದರೂ ಬೈಕೊಳ್ಳಿ, ಯಾರಾದರೂ ನನ್ನ ತೆಗೆದುಕೊಳ್ಳಿ, ನನಗೆ ಸಂತೃಪ್ತಿ ಇದೆ. ಯಾರಲ್ಲಿರುತ್ತೆ ಈ ತಾಕತ್ತು, ಯಾರಲ್ಲಿರುತ್ತೆ ಈ ಮನಸ್ಥಿತಿ? ಇಲ್ಲ, ಏಕೈಕ ವ್ಯಕ್ತಿನೇ. ಮತ್ತು ಮತ್ತೊಬ್ರು ಹೇಳ್ತಾರೆ ಕೆಲವರು, ಅವರನ್ನು ಈ ಸ್ಥಾನಕ್ಕೆ ತಂದಿದ್ದು, ಈ ಮುಖ್ಯಮಂತ್ರಿ ಮಾಡಿದ್ದು ಎಲ್ಲ ಏನಿದೆ ಯಾರ್ಯಾರು ಅಂತ, ಯಾರ್ಯಾರು ಅಲ್ಲ, ಅವರ ಮನಸ್ಥಿತಿಯೇ, ಅವರ ತಾಕತ್ತೇ ಅವರನ್ನು ಈ ಮಟ್ಟಕ್ಕೆ ಬಂದು ನಿಲ್ಲಿಸ್ತು. ಅದಕ್ಕೆ 2 ಬಾರಿ ಕರ್ನಾಟಕಕ್ಕೆ ಇವತ್ತಿಂಥ ಪರಿಸ್ಥಿತಿಯಲ್ಲೂ ಮುಖ್ಯಮಂತ್ರಿ ಆಗೋದಕ್ಕೆ ಅವರ ಕಾರಣ ಅನ್ನೋದಕ್ಕನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಆವಾಗ ಇಲ್ಲಿ ಮೈಸೂರು ನ್ಯಾಯಾಲಯದಲ್ಲಿ ವಕೀಲರಾಗಿರ್ತಾರೆ. ವಕೀಲರಾಗಿದ್ದು ಮೈಸೂರು ವಕೀಲರಾಗಿದ್ದಾಗ ಸುಬ್ರಾಯನ ಕೆರೆ ಏರಿದೆ. ಸುಬ್ರಾಯನ ಕೆರೆ ಏರಿ ಮೇಲೆ ಒಂದು ಸಣ್ಣ ರೂಮ್ ಕೊಟ್ಕೊಂಡು ಮಾಡ್ಕೊಂಡಿರ್ತಾರೆ ವಾಸಕ್ಕೆ. ಅವರಿಗೆ ಬಾಡಿಗೆ ಕೊಟ್ಟಿರಲ್ಲ, ಆ ರೂಮ್ಗೆ ಬಾಡಿಗೆ ಕಟ್ಟೋಕ್ಕೆ ಇವರ ದುಡ್ಡಿರಲ್ಲ. ಆ ಮನೆ ಓನರ್ ಬಂದು ಬಂದಂಗೆ ಬೈತಿರ್ತಾನೆ, ಬಾಡಿಗೆ ಕೊಡು ಅಂತ. ಇವ್ರು ಹೇಳ್ತಾರೆ, ಇಲ್ಲಪ್ಪ ಕ್ಲೈಂಟ್ಸು ದುಡ್ಡು ಕೊಟ್ಟಿಲ್ಲ, ನನಗೆ ಫೀಸ್ ಕೊಟ್ಟಿಲ್ಲ, ಕೊಡ್ತೀನಿ ಸುಮ್ಗಿರು ಅಂತ. ಅವನಿಗೆ ಇದನ್ನು ಕೇಳಿ ಏನಾಗೋಯ್ತು, ಇವನು ರೋಗಿಸ್ಬಿಡ್ತಾರೆ, ಹೋಗ್ಯಾ ಕೊಡ್ತೀನಿ, ಏನು ಅದನ್ನೇ ನೀನು ಮಾಡ್ತೀಯ ಅಂತ ರೇಗ್ಬಿಡ್ತಾರೆ. ಅವನು ರೇಗ್ಬಿಟ್ಟಾಗ ಅವನಿಗೂ ಕೋಪ ಬರುತ್ತಲ್ವ, ಓನರಲ್ಲೋ ಮನೆ. ಅವಾಗ ಅಂದ್ಕೊಂಡು ಹೋಯ್ತಾನೆ, ಕೈಯಲ್ಲಿ 10 ರೂಪಾಯಿ ಜೇಬಲ್ಲಿ 10 ರೂಪಾಯಿ ಇದ್ದರೆ ಈ ಕುರುಬನಿಗೆ ನೋಡಪ್ಪ ಮೆಡಗಾರಿಕೆ ಅಂದ್ಬಿಡ್ತಾನೆ. ಇಷ್ಟೇ ಮಾತನ್ನೋದು, ಜೇಬಲ್ಲಿ 10 ರೂಪಾಯಿ ಎಲ್ಲ ಕೊಡೋದಕ್ಕೆ ಈ ಕುರುಬನಿಗೆ ಎಷ್ಟು ಮೆಡಗಾರಿಕೆ ಅಂತಾನೆ. ಆವಾಗ ಇವರು ಕೇಳಿಸ್ಕೊಬಿಡ್ತಾರೆ, ಬಾಯಿಲಿ ಅಂತಾರೆ, ಜೇಬು ಕೈ ಹಾಕ್ತಾರೆ. ಅವನೇನು ತಿಳ್ಕೊತಾನೆ, ಜೇಬು ಕೈ ಹಾಕಿದ್ರೆ ಬಾಡಿಗೆ ಕೊಡೋಕೆ ಕರೀತಾವ್ರೆ ಅಂತ ಹತ್ರ ಹೋಯ್ತಾನೆ. ಬಾಡಿಗೆ ಕೊಡೋಲ್ಲ, ಹಿಂಗೆ ಕುತ್ಕಪಟ್ಟಿ ಹಿಡ್ಕೋತಾರೆ. ಕಂಡ ಸತ್ಯ ಅದು. ಹಿಡ್ಕೊಂಡು ಎತ್ತೆ ಒಂದು ಕುಕ್ಕಿಸ್ತಾರೆ ಕಳೆದ. ಏನಂದೆ ನೀನು ಬಾಡಿಗೆಗಷ್ಟೇ ಮಗನೇ, ನಿನ್ನ ಬಾಡಿಗೆಗಷ್ಟೇ ನಿನ್ನ ಹಕ್ಕದಾರ, ನನ್ನ ಜಾತಿಯನ್ನು ಹಿಡಿದು ಆಡೋದಕ್ಕೆ ನಿನಗೆ ನಾನು ಅಧಿಕಾರ ಕೊಟ್ಟಿಲ್ಲ. ಕುಕ್ಕಿಸ್ಬಿಟ್ಟು ಎದ್ದು ಒಯ್ತಿರ್ತಾರೆ. ಅವನು ಸತ್ತನೋ ಏನಾಯ್ತು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಆದರೆ ಆ ಹೊತ್ತರಲ್ಲಿ ಅಂಥ ತಾಕತ್ತು, ಆ ಮನಸ್ಥಿತಿ ಇದೆಯಲ್ಲ, ಅವರ ಆ ತಾಕತ್ತೇ ಇವತ್ತು ಈ ಸ್ಥಾನಕ್ಕೆ ಬಂತು. ಆ ನೋವಿತ್ತಲ್ಲ, ಅವನು ಬಾಡಿಗೆ ಕೊಡಲಿಲ್ಲ ಅಂತ, ಆ ಪರಿಸ್ಥಿತಿಯೇ ಅವರು ನಮಗೆ ಇಂಥ ಯೋಜನೆಗಳನ್ನು ಕೊಡೋದಕ್ಕೆ ಕಾರಣವಾಯಿತು. ಇಂಥ ವ್ಯಕ್ತಿಯ ಬಗ್ಗೆ, ಇಂಥ ಮನಸ್ಥಿತಿಯ ಬಗ್ಗೆ ನಾವು ಎಷ್ಟು ಮಾತನಾಡಿದ್ರೂ ಕಡಿಮೆಯೇ, ಎಷ್ಟು ನೆನೆಸ್ಕೊಂಡ್ರೂ ಕಡಿಮೆಯೇ.
ಅದರಿಂದ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಈಗ ಸದ್ಯಕ್ಕೆ ನನ್ನ ಕೆಲವು ಮಾತುಗಳನ್ನು ಮೂಲಕ ನನ್ನ ಏನು ಹೇಳಬೇಕಂತ ಹೇಳಿದ್ದೀನಿ. ನಿಮಗೂ ವಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ.